ಸರ್ ನಮಸ್ತೆ, ತಮ್ಮ ಹೆಸರು? ಮೃತ್ಯುಂಜಯ UV ಅಂತೇಳಿ ದಾವಣಗೆರೆ. ಸರ್, ಈಗ ರಾಜಕಾರಣದಲ್ಲಿ ಮಾತು ಬರುತ್ತೆ, ಟೀಕೆನೂ ಬರುತ್ತೆ, ಎಲ್ಲವೂ ಸರಿ ಇರುತ್ತೆ. ಅಂದರೆ ಒಂದು ಸೌಜನ್ಯದ ಇತಿಮಿತಿ ಇರುತ್ತೆ ಮಾತು ಕೂಡ. ಅದೇ ಯಾಕಂದರೆ ಸಮಾಜದಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಅಂದರೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಒಂದು ಹೇಳಿಕೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಂಪನವನ್ನು ಸೃಷ್ಟಿಸಿದೆ. ಅವರ ಮಾತುಗಳು ಮತ್ತು ಅವರ ಹುದ್ದೆಗೆ ಅನುಗುಣವಾದಂತಹ ರೀತಿ ನೀತಿ ಅಥವಾ ಅವರ ನೈತಿಕ ಸ್ವಭಾವ ಸರಿ ಅನ್ಸುತ್ತಾ ಒಬ್ಬ ಸಾರ್ವಜನಿಕರಾಗಿ? ಯಾವುದೇ ಕಾರಣಕ್ಕೂ ಸ್ವಭಾವ ಅವನು ಸರಿಯಾಗಿ ತಿದ್ಕೋಬೇಕು ಸರ್. ಒಬ್ಬ MLA ಆಗಿ ಯಾವ ರೀತಿ ಮಾತನಾಡೋದಂಥದ್ದು ಕಲ್ತ್ಕೋಬೇಕು ಫಸ್ಟು. ಯಾವುದೇ ರಾಜಕೀಯ ವ್ಯಕ್ತಿಗಳು ಮಾತನಾಡುವಾಗ ಅವ್ರ ಸ್ವಭಾವದ ಮೇಲೆ ರಾಜಕೀಯ ಹಿನ್ನೆಲೆ ಬೆಳೆದು ಬರ್ತದೆ. ಇವತ್ತು ಆತ ಒಬ್ಬ MLA ಅಂತ ಹೇಳ್ತಾನೆ, ಯಾವುದೋ ಒಂದು ಪಕ್ಷಕ್ಕೆ ಅವರು ಒಬ್ಬರು ಪಕ್ಷದಲ್ಲಿ ಇರೋವಂಥವ್ರು ಇನ್ನೊಂದು ಪಕ್ಷಕ್ಕೆ ಮಾತನಾಡುವಾಗ ಅಯೋಗ್ಯರು ಇದಂತ ಮಾತನಾಡೋದು ಸಮಂಜಸ ಅಲ್ಲ. ಈ ರೀತಿ ಮಾತನಾಡೋದ್ರಿಂದ ಬೇರೆಯವರಿಗೂ ಒಂದು ಸಣ್ಣ ಇದಕ್ಕೂ ಇದಾಗುತ್ತೆ. ಈಸ್ ಅನ್ ಅನ್ಫಿಟ್ ಫಾರ್ MLA ಕ್ಯಾಂಡಿಡೇಟ್. ಒಬ್ಬ ಪಾಲಿಕೆ ಆಗಲಿ, ನಗರಸಭೆ ಕಾರ್ಪೊರೇಟರ್ ಆಗಲಿಕ್ಕೂ ಅವ್ನು ಅನ್ಫಿಟ್. ಅಂಥ ಅವ್ನು MLA ಅಂತ ಹೇಳ್ತಾರೆ. ಬಾಯಲ್ಲಿ ಮಾತನಾಡೋನು ನಾಲಿಗೆಯಲ್ಲಿ ಯಾವ ರೀತಿ ಅವ್ರ ಮಾತುಗಳು ಬರ್ತವೆ ಅಂತ ಹೇಳಿದ್ರೆ ಅವನಿಗೆ ನಾನು ನಿಜವಾಗ್ಲೂ ಭಾಳ ಬೇಸರ ಅನಿಸುತ್ತೆ. ಇಂಥವ್ರು ಇರೋದ್ರಿಂದನೇ ರಾಜಕೀಯ ಹೋಗ್ತಾ ಇರೋದು. ಮಾತನಾಡುವಾಗ ಭಾಳ ಪ್ರಜ್ಞೆಯಿಂದ ಮಾತಾಡಬೇಕು. ಜನಸಾಮಾನ್ಯರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಇವರು ಒಬ್ಬರು ಶಾಸಕರಾಗಿ ಕೆಸರು ಎರಚಾಟಲ್ಲ, ಏಳು ಎರಚಾಟ ಥರ ಮಾತಾಡ್ತಾರೆ. ಈ ರೀತಿ ಮಾತನಾಡೋದು ಸರಿಯಲ್ಲ. ದಾವಣಗೆರೆಯಲ್ಲಿ ಏನೇ ಆಗಿರ್ಬೋದು, ಅದು ಈಗ ಬೈ ಎಲೆಕ್ಷನ್ ನಡೀತಾ ಇದೆ, ಇನ್ನು 2 ವರ್ಷಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ರಾಜಕೀಯ ಇದನ್ನು ತೊಗೊಳ್ಬೇಕು. ಅದನ್ನು ಬಿಟ್ಟು ಅವ್ರು ಯಾರೋ ಹೇಳಿದರು ಅಂದ ತಕ್ಷಣ ಈತ ಬಂದು ರಿವೆಂಜ್ ತೀರ್ಸ್ಕೊಳಕ್ಕೆ ಹೋಗಿ ಏನೋ ಇನ್ನೊಂದು ಬೇರೆ ಮಾಡೋಕ್ಕೆ ಹೋಗ್ತಾರೆ. ಅದು ಅಲ್ಲ. ಅದು ಎಲೆಕ್ಷನ್ ಅಂದರೆ ಎಲೆಕ್ಷನ್ ಆಗಿ ನೋಡಬೇಕೇ ಹೊರತು ಅದನ್ನು ಬೇರೆ ಥರ ಮಾತನಾಡೋದು ಇದು ಸಮಂಜಸ ಅಲ್ಲ. ಅವತ್ತು ಅನ್ಫಿಟ್ ಫಾರ್ MLA ಕ್ಯಾಂಡಿಡೇಟ್. ಈಸ್ ಅನ್ ಅನ್ಫಿಟ್ ಫಾರ್ ಕ್ಯಾಂಡಿಡೇಟ್. ಅನ್ಫಿಟ್ ಅವನು ಮಾತನಾಡೋಕ್ಕೆ ಬರಲ್ಲ ನೆಟ್ಟಿಗೆ. ಅವನ ಚಿಕ್ಕಬಳ್ಳಾಪುರ ಕ್ಷೇತ್ರದವ್ರು ಯಾವ ರೀತಿ ಗೆಲ್ಸಿದ್ರು ನನಗೆ ಬೇಜಾರು ಅನಿಸುತ್ತೆ. ಇಂಥವ್ರು ಇಟ್ಕೊಂಡೇ ಈ ಥರ ಹಿಂಗೆ ಆಗ್ತಾ ಇರೋದು. ಅವ್ರು 136 140 ಸೀಟ್ ತೊಗೊಂಡಿರ್ಬೋದು ಕಾಂಗ್ರೆಸ್ನವರು. ಇವತ್ತು ಸಿದ್ದರಾಮಯ್ಯನಿಗೂ ಬೇಜಾರು ಅನಿಸುತ್ತೆ. ಸಿದ್ದರಾಮಯ್ಯ ಎಂಥ MLA ಆರಿಸಿ ಕಳಿಸಿದ್ದಾರೆ ಸಿದ್ದರಾಮಯ್ಯನಿಗೆ. ಅವ್ನಿಗೆ ಚೀಮಾರಿ ಹಾಕ್ಬೇಕು. ನಾನು ಹೇಳ್ತಿರೋದು ಇಂಥವ್ರನ್ನ ಇಟ್ಕೊಂಡೇ ವಿಧಾನಸಭೆಗೆ ಚೀಮಾರಿ ಹಾಕ್ಬೇಕಾಗಿದೆ. ಅಂಥ ಪ್ರಸಂಗ ಬರ್ತಾ ಇದೆ ಇವತ್ತಿನ ಇದರಲ್ಲಿ. ಸರ್, ಈಗ ಚುನಾವಣೆ ಬಗ್ಗೆ ಏನನ್ಸುತ್ತೆ ಸರ್ ನಿಮಗೆ ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದ್ಮೇಲೆ ಈ ಕ್ಷೇತ್ರಕ್ಕೆ ಅಂಥ ಒಂದು ಕ್ಯಾಂಡಿಡೇಟ್ ಯಾರನ್ನಾದ್ರೂ ತಗೋಬೋದಾಗಿತ್ತು. ಯಾರಾದರೂ ಬೇರೆ ಅವ್ರಿಗೆ ಹೊಸಬ್ರನ್ನ ತೊಗೋಬೋದಾಗಿತ್ತು. ಅವ್ರ ಮನೆತನಕ್ಕೆ ಕೊಡಬೇಕು ಅಂತ ವಿಚಾರ ಏನು ಇರಲಿಲ್ಲ. ಬೇರೆಯವ್ರಿಗೆ ಯಾರಾದರೂ ಒಬ್ಬರು ಯಂಗ್ಸ್ಟರ್ಗಳಿದ್ದಾರೆ. ವಿನಯ್ ಕುಮಾರ್ ಅಂತ ಇದ್ದರು. ಅವ್ರ ಕಡೆಗೆ ಯಾರು ಕಾಂಗ್ರೆಸ್ ಕಡೆಗೆ ಏನೋ ಅಜಯ್ ಕುಮಾರ್ ಅವರು BJP ಅವರು. ವಿನಯ್ ಕುಮಾರ್ ಮತ್ತು ಕಾಂಗ್ರೆಸ್ಸಲ್ಲೇ ಪಾಪ ಅವರು ಒಡನಾಟ ಇತ್ತು. ಅವ್ರಿಗೂ ಟಿಕೆಟ್ ಕೊಟ್ಟಿದ್ರೆ ಅವ್ರದ್ದು ಒಂದು ಹೆಸರು ಆಗ್ತಿತ್ತು. ಇಲ್ಲ ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿದ್ರೆ ಅವರು ಒಂದು ಇದಾಗ್ತಿತ್ತು. ಇವರೆಲ್ಲ ನನಗೆ ಬೇಕು, ನಾನೇ MLA, ನಾನೇ ಮಿನಿಸ್ಟ್ರು, ನಮ್ಮ ಮನೆಯವರು MP, ಬೇರೆಯವ್ರು ನನ್ನ ಮಗನೇ MLA ಆಗಬೇಕು ಅಂತ ಹೇಳಿದ್ರೆ ಇದು ಭಾಳ ಸ್ವಾರ್ಥ ಬದುಕು ಇದಾಗುತ್ತೆ. ಮಾಡಬಾರ್ದು ಆ ರೀತಿ. ಬೇರೆಯವ್ರಿಗೆ ಕೊಟ್ಟಿದ್ರೆ ಅದೊಂಥರ ಒಳ್ಳೆ ಚೆನ್ನಾಗಿರೋದು. ಈಗ ಮೈನಾರಿಟಿಗೆ ನೋಡ್ರಿ, ಅವ್ರಿಗೂ ಇದೀಗ ಸಾದಿಕ್ ಪೈಲ್ವಾರನ್ನು ಒಳಗೆ ಹಾಕೊಂಡು ಇವಾಗ ಅವ್ರನ್ನು ಈಗ ಒಳಗಡೆ ಕರ್ಕೊಂಡು ಬಂದರು ಕಾಂಗ್ರೆಸ್ಸಿಂದ. ಅವ್ರು ದುಡ್ದಂಥ ವ್ಯಕ್ತಿ ಆತ. ಅವ್ರಿಗೆ ಬಿಟ್ಟು ಅವ್ರಿಗೂ ಒಂದು ಟಿಕೆಟ್ ಕೊಡ್ಬೋದಾಗಿತ್ತು. ಟಿಕೆಟ್ ಕೊಟ್ಟಿದ್ರೆ ಅವ್ರದ್ದು ಒಂದು ಚೆನ್ನಾಗಿರ್ತಿತ್ತು. ಸರಿ, ದಾಸ್ ಕರಿಯಪ್ಪ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಶ್ರೀನಿವಾಸ್ ದಾಸ್ ಕರಿಯಪ್ಪ ಈಸ್ ಅ ಗುಡ್ ಮ್ಯಾನ್, ಗುಡ್ ಪರ್ಸನ್. ನಮ್ಗೆ ಬೇಸಿಕ್ಲಿ ಇದರಲ್ಲಿ ಇರೋವಂಥವ್ರು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಜಾತಿನೂ ಸಹ ಇಲ್ಲಿ ಪ್ರಾಮುಖ್ಯತೆ ತೊಗೊಳ್ತಾರೆ. ಇಲ್ಲಿ ವಾಲ್ಮೀಕಿಗೆ ಇದರಲ್ಲಿ ಈ ಸಾರಿ ಇದು ಕೊಟ್ಟಿದ್ದರಿಂದ 100%, 1000%, 100% ಅಲ್ಲ 1000% ಈಸ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್. ಇವ್ರು ಏನು ತಿಪ್ಪರ್ಲಾಗ ಹಾಕಿದ್ರು SS ಮಲ್ಲಿಕಾರ್ಜುನ್ ಅವರು ರಸ್ತೆ ಮೇಲೆ ರಸ್ತೆ ಮಾಡ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಜನತೆಯ ತೆರಿಗೆನ ರೋಡ್ ಮೇಲೆ ಸುರಿತಾ ಇದ್ದಾರೆ. ರಸ್ತೆ ಮಾಡಿರೋದ್ರ ಮೇಲೆ ರಸ್ತೆ ಆಗ್ತಾ ಇದ್ದಾರೆ. ಇದು ಮಲ್ಪೆ ಮೊಳಕಾಲ್ಮೂರು ಹೈವೇ. ಇದು ದಾವಣಗೆರೆ ಸಿಟಿಯಲ್ಲಿ ಹೋಗಿರುವಂಥ ಸ್ಟೇಟ್ ಹೈವೇ. ಅದ್ರ ಮೇಲೆ ಯಾರು ಕೇಳೋರು ದಿಕ್ಕಿಲ್ಲ ಅಂತೇಳಿ ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದಾರೆ. ಯಾರು ಕೇಳ್ತಾ ಇಲ್ಲ ಇವತ್ತು. ಅಂಥ ಇದು ಬಂದಿದೆ ಇವತ್ತು ದಾವಣಗೆರೆಯಲ್ಲಿ. ಅಂಥದ್ದು ಇದರಿಂದ ಎಲ್ಲಿ ಹುಮಾನ್ಮಟ್ಟಿ ಸರ್ಕಲಿಂದ ಹಿಡಿದು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮಟ್ಟ ಇರುವಂಥ ರಸ್ತೆ ಮೇಲೆ ಮತ್ತು ಇನ್ನೊಂದು ರಸ್ತೆ ಮಾಡ್ತಾ ಇದ್ದಾರೆ. ಅಂದರೆ ದುಡ್ಡನ್ನು ಯಾರು ಕೇಳೋರು ದಿಕ್ಕಿಲ್ಲ ಅಂಥೇಳಿ ಜನರ ಟ್ಯಾಕ್ಸನ್ನು ಯಾವ ರೀತಿ ಹೊಡಿತಾ ಇದ್ದಾರೆ. ಬೇರೆ ಕಡೆ ಸಾಕಷ್ಟು ರಸ್ತೆಗಳು ಗುಂಡಿಗಳು ಬಿದ್ದಿದ್ದಾವೆ, ಅಲ್ಲಿ ಮಾಡ್ಬೋದಾಗಿತ್ತು. ಇವ್ರು ಅದನ್ನ ಮಾಡೋದು ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಇವರಿಗೆ ಮನುಷ್ಯತ್ವ ಇಲ್ಲ. ಇವ್ರಿಗೆ ಯಾರ್ದ್ರಿ ರೊಕ್ಕ? ಅದು ಏನು ಇವ್ರ ಮನೆಯಿಂದ ತಂದಿರೋ ದುಡ್ಡ? ಇದು ಏನು ಶಂಕರಪ್ಪರ ಮನೆಯಿಂದ ರೊಕ್ಕ ತಂದಿರೋದ? ಜನರ ಟ್ಯಾಕ್ಸನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು ಅನ್ನೋದು ಒಬ್ಬರು ಮಿನಿಸ್ಟ್ರಿಗೆ ಗೊತ್ತಿಲ್ವಾ? ಸರ್, ಈಗ ಪ್ರದೀಪ್ ಈಶ್ವರ್ ಮಾತಾಡಿದ್ರು, ಅದಕ್ಕೆ BJPಯಲ್ಲೂ ಕೂಡ ಒಂದು ಸಮರ್ಥ ರೀತಿಯಲ್ಲಿ ಪ್ರತ್ಯುತ್ತರ ಕೊಟ್ಟರು. ಆದರೆ ಇಬ್ಬರ ಮಾತುಗಳು ಹೇಗೆ ವ್ಯತ್ಯಾಸ? ಅಜಯ್ ಕುಮಾರ್ ಅವರ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು ಸರ್, ಇದಕ್ಕಿಂತ ಮುಂಚೆ ಏನೋ ಬರುವಾಗ ಮುಂಚೆ ಈ ಪ್ರದೀಪ್ ಈಶ್ವರ್ ಬಂದು ಹೋದಾಗ
ರಾಷ್ಟ್ರಪತಿ ಮಾಡಿದ್ದನ್ನು ರಾಷ್ಟ್ರಪತಿ ಎನ್ ಡಿ ಎ ಅಭ್ಯರ್ಥಿ ಮಾಡಿದ ಅಬ್ದುಲ್ ಕಲಾಮನ್ನ ರಾಷ್ಟ್ರಪತಿ ಮಾಡಿದ್ದು. ಅವನಿಗೆ ಸಣ್ಣದಾಗಿ ವಿಚಾರ ಹೇಳ್ತೀನಿ, ಒಬ್ಬ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳ್ತಾನೆ. ಸಣ್ಣ ಹುಡುಗನಿಗೆ ಗೊತ್ತು ಇವತ್ತು ರಾಷ್ಟ್ರಪತಿ ಮಾಡಿದ್ದು ಅಬ್ದುಲ್ ಕಲಾಮ್ ಮಾಡಿದ್ದು NDA ಅಂತ ಇವತ್ತಿಗೂ ಇದೆ. ಒಬ್ಬ ಮೈನಾರಿಟಿ ಕ್ಯಾಂಡಿಡೇಟನ್ನು ತೊಗೊಂಡು ಬಂದು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಆತ ಒಬ್ಬ ವಿಜ್ಞಾನಿ ಸೈಂಟಿಸ್ಟನ್ನು ತೊಗೊಂಡು ಬಂದು ರಾಷ್ಟ್ರಪತಿ ಮಾಡಿದ್ದು NDA ಅಂತೇಳಿ. ಇವನು ಹೇಳಿದ ಮೇಲೆ ಚೇಂಜಸ್ ಆಗಿಲ್ಲ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾನೆ. ಕಾಂಗ್ರೆಸ್ ಸುಮಾರು ಹಗರಣಗಳನ್ನು ಮಾಡಿ ಸುಮಾರು ಇದನ್ನು ಬೀಜ ಬಿತ್ತಿದ್ದು ಇಡೀ UPA ಗೌರ್ಮೆಂಟ್ ಅಲ್ಲ, ಇಡೀ ಭಾರತನೇ ಅಡ ಇಟ್ಟಿರೋಂಥ UPA ಇವತ್ತಿನ ಕಾಲದ ಗೊತ್ತಿದೆ, ಸಣ್ಣ ಹುಷಾರಿಗೂ ಗೊತ್ತಿದೆ. ಅಂತ ಇದರಲ್ಲಿ ಪಾರ್ಟಿ ಬಗ್ಗೆ ಮಾತಾಡೋದು ಬಿಟ್ಟು ಅಯೋಗ್ಯರು ಮತ್ತೊಂದು ವಿಚಾರಕ್ಕೆ ಮಾತನಾಡೋದು ತಪ್ಪದು. ಒಬ್ಬ MLA ಆಗಿ ಅನ್ಫಿಟ್ ಆ ಥರ ಮಾತನಾಡಬಾರ್ದು. ಅದನ್ನು ಯೋಚನೆ ಮಾಡಿ ಪರಿಜ್ಞಾನ ಇಟ್ಕೊಂಡು ಜ್ಞಾಪಕ ಶಕ್ತಿ ಎಲ್ಲಿದೆ, ನಾನು ಎಲ್ಲಿ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವು ಇಟ್ಕೊಂಡು ಮಾತಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್.